ಬೊಗಳ್ತೀಯ ಇಲ್ವೋ? ಬ್ಯಾಂಕ್ ಅಲ್ಲಿ ದರೋಡೆ ಮಾಡಿರೋ ಕಳ್ಳನ ಎಲ್ ಬಚ್ಚಿಡಿದ್ಯಾ ಅಂತ ಬೊಗಳೋ ಹೇಳೋ. ಸರ್, ಇದೊಂದು ಬಾವ್ಲಿ, ಹೀಗ್ ಮಾತಾಡಕ್ ಸಾಧ್ಯ? ಇದೊಂದು ಸರ್ವಜ್ಞನ್ ತರ. ಈ ಊರ್ನಲ್ಲಿ ಏನೇನ್ ನಡೀತೋ ಅದೆಲ್ಲ ಇದಕ್ ಗೊತ್ತಿರತ್ತೆ. ಈಗ ಅದನ್ನ ಉಲ್ಟಾ ಮಾಡ್ಬಿಟ್ಟು ಕೇಳು, ಎಲ್ಲ ಹೇಳುತ್ತೆ. ಅಯ್ಯೋ ನಿನ್ನ, ಇದೊಂದು ಬಾವ್ಲಿ ಉಲ್ಟಾನೇ ನೇತಾಡ್ತಿರುತ್ತೆ. ಉಲ್ಟಾ ಇದ್ರನೆ ಇವನು ಕಂಫರ್ಟಬಲ್ ಆಗಿರ್ತಾನೆ, ಸೀದಾ ಇದ್ರೆ ಕಷ್ಟ. ಹೇಳು ಹೇಳು, ಎಲ್ಲಿದೆ ದುಡ್ಡು ಅಂತ? ಓಯ್ 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 ಓಯ್, ಹೇಳು, ದುಡ್ಡು ಎಲ್ಲಿಕ್ಕಿದ್ಯಾ ಹೇಳು. ಮಕ್ರಮನು, ಯಾರೋ ನೀನು? ನಾನ್ ಕೇಳಿದ ಪ್ರಶ್ನೆ ನೀನು ಕೇಳ್ತಾ ಇದೆಯಲ್ಲ? ನನ್ ದುಡ್ಡು ಅದೇ ಬ್ಯಾಂಕಲ್ಲಿ ಇತ್ತು. ನಾನ್ ದೊಡ್ಡ ಟ್ರಿಪ್ ಹೋಗ್ಬೇಕಂದ್ರೆ ಇದ್ದಕ್ಕಿದ್ದೆ ಗೊತ್ತಾ. ಒಲ್ಟೂರ್ ಹೋಗ್ಬೇಕಾಗಿತ್ತ? ಹಾಗಾದ್ರೆ ನೀನ್ ಬರೋಷ್ಟೊತ್ತಿಗೆ 2-3 ಜನ್ಮ ಆಗೋಗ್ಬಿಟ್ಟಿರುತ್ತೆ. ಓಯ್ ಹೋಯ್ ಹೋಯ್, ಈ ಅಣ್ಣಂಗೆ ಕಾಮಿಡಿ ಮಾಡ್ತ್ಯಾ? ಇದು ಬಾಡಿ ಅಸ್ಲಿ ಕಣ, ಅಸ್ಲಿ. ಗಾಳಿ ಬಿಡೋ ಪಂಪ್ನಿಂದ ತುಂಬಿಕೊಂಡಿಲ್ಲ ಇದು. ಬಿಟ್ಬಿಡು ಬಿಟ್ಬಿಡು ಸ್ಪೈಡರ್ ಅಣ್ಣ, ಬಿಟ್ಬಿಡು. ಅವ್ನ್ ನನ್ ಸ್ನೇಹಿತನೇ, ಬಿಟ್ಬಿಡು ಅವನ್ನ. ಅಲ್ಲ ಕಣ್ರು, ಎಲ್ರು ದುಡ್ಗೋಸ್ಕರ ಓದಾಡ್ತಿದ್ರೆ ನೀವೇನ್ ಜಗಳ ಆಡ್ತಿದ್ದೀರಲ್ಲ? ನೀವು ಕಿತ್ತಾಡ್ಕೊಂಡೇ ಇರಿ, ನಾನು ಓಡೋಗ್ತೀನ್ರೋ. ತುಂಬಾ ತೊಂದರೆ ಆಗೋಗಿದೆ ಕಣ್ರೋ. ಕನ್ನಾ ಸಾಹೇಬ್ರ ದುಡ್ಡು ಕೂಡ ಕಳ್ತನ ಆಗೋಯ್ತು. ಅವರು ಹೇಳ್ತಿದ್ದಾರೆ. ಇನ್ಸ್ಪೆಕ್ಟರ್ ಪಾಂಡ ಕೂಡ ಬೇಜಾರಲ್ಲಿದ್ದಾರೆ. ದುಡ್ಡು ಎಲ್ಲಿಂದ ಬರುತ್ತೆ? ಅರೆ, ದುಡ್ಡು ಆಕಾಶದಿಂದ ಬರೋದಿಲ್ಲ, ನಾವೇ ಹುಡುಕ್ಬೇಕಾಗುತ್ತೆ. ನಡೀರಿ, ಭೂಮಿ ಮೇಲೆ ನಮ್ಗೆ 2 ರೂಪಾಯಿ ಸಿಕ್ಕಿದ್ರೆ ಸಾಕು, ಹುಡ್ಕೊಂಡ ಬನ್ನಿ. ಅರೇ, ಚಿಲ್ರೆ ಹುಡುಕಕ್ಕಲ್ಲ ಕಣು. ಏಯ್, ಮುಚ್ಚ ನಿನ್ ಬೈನ. ಈಗ ನೆಮ್ಮದಿಯಾಗಿ ಯೋಚನೆ ಮಾಡ್ಬೋದು. ಆದ್ರೆ ಇಷ್ಟು ದೊಡ್ಡ ಊರಲ್ಲಿ ಆ ಲೂಟಿಕೋರ್ನ ಹುಡ್ಕೋದಾದ್ರೂ ಹೇಗೆ? ಹೌದಣ್ಣ, ಇಷ್ಟು ದೊಡ್ಡ ಊರಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳ ಮಧ್ಯೆ ಅವರು ತಪ್ಪಿಸ್ಕೊಂಡು ಎಲ್ಲಿ ಬಚ್ಚಿಟ್ಕೊಂಡಿರ್ತಾರೋ ಏನೋ, ಎಲ್ಲಿ ಅಂತ ಹುಡ್ಕೋದವ್ರನ್ನ. ಸ್ಪೈಡರ್ ಅಣ್ಣ, ನೀವು ಕೆರಮೆಲ್ ವೆಬ್ನ ಮಾಡಕ್ಕಾಗತ್ತಾ? ಇದ್ರ ಟೇಸ್ಟ್ ಚೆನ್ನಾಗೇ ಇಲ್ಲ. ಈಗ ಇವನು ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತಾನೆ. ನೀನಾ? ಅಯ್ಯೋ ಅಣ್ಣ, ಈ ಹನಿ ಇದನ್ನಲ್ಲ, ಹನಿ ಇವನು ತುಂಬಾ ದೊಡ್ಡ ಕಿಲಾಡಿ ಇದ್ದಾನೆ. ಇವನು ನಿನ್ನೆ ಕನ್ನಾ ಬ್ಯಾಂಕ್ ಅಲ್ಲಿ ನನ್ನ ದುಡ್ಡೆಲ್ಲ ಟ್ರಾನ್ಸ್ಫರ್ ಮಾಡಿದ್ದ. ಟ್ರಾನ್ಸ್ಫರ್ ಅಂದ್ರೆ ಗೊತ್ತಲ್ವಾ ನಿಮ್ಗೆ? ಈ ಇಲಿನು ಹಳ್ಳಕ್ ಬಿತ್ತು. ಹೋಯ್ ಹೋಯ್ ಹೋಯ್, ಲೂಟಿ ಮಾಡಿದವ್ರು ಬಾಗ್ ಹುಳ ಬೀಳ. ಸಮಸ್ಯೆ ಅಲ್ಲೇ ಇರುದು ಕಣೋ. ಇಷ್ಟು ದೊಡ್ಡ ಫ್ಲಾಟ್ ಬಿಲ್ಡಿಂಗ್ ಗಳ ಮಧ್ಯೆ ದುಡ್ಡನ್ನು ಎಲ್ಲಿ ಅಂತ ಹುಡುಕೋದು? ಈ ಮೌಸ್ ಇದೆಯಲ್ಲ, ಅದು ಎಲ್ಲಾ ಕಡೆ ಅಗ್ದು ಅಗ್ದು ಹುಡ್ಕೊಂಡ್ ಬರುತ್ತೆ. ಅಣ್ಣ, ನಾನು ಇಲ್ಲಿ ಡ್ರಿಲ್ಲಿಂಗ್ ಮಿಷಿನ್ ಎಲ್ಲ ತಿಳ್ಕೊ, ಎಲ್ಲಾ ಕಡೆ ಅಗಿತಾ ಇರೋದಕ್ಕೆ. ನಂಗ್ ಗೊತ್ತು ದುಡ್ಡು ಎಲ್ಲಿದೆ ಅಂತ. ಅದಿರ್ಲಿ, ಏನಪ್ಪ, ಯಾರ್ ನೀನು? ನಂದು ಎಲ್ಲರ ಬಂದು. ಅರೆ, ಇವನ್ ಮಾತು ನಂಬಕೋಬೇಡಿ, ಇವನು ಹುಚ್ಚ ಅನ್ಸುತ್ತೆ. ಈ ಪ್ರಪಂಚಕ್ಕೆ ಬಂದ ಮೊದಲನೇ ಮನುಷ್ಯನ ಕೂಡ ಹುಚ್ಚ ಅಂದ್ರು. ಸರಿ ಬಿಡು, ಸಾವಿರಾರು ನೋಟ್ಗಳು ಎಲ್ಲಿದೆ ಅಂತ ನಂಗೆ ಚೆನ್ನಾಗ್ ಗೊತ್ತು. ಎಲ್ಲಿದೆ? ಆ ರೂಮಲ್ಲಿ. ಎಂಥ ಮಾತು, ಎಂಥ ಮಾತು, ಎಂಥ ಮಾತು. ಆದ್ರೆ ಕೋಣೆ ಇರೋ ಮನೆ ಯಾವ್ದು, ಎಲ್ಲಿ? ಮನೆ ಇಲ್ಲಿರ್ಬೇಕು, ಅಲ್ಲೇ ಇರುತ್ತೆ. ಅದೆಲ್ಲೂ ಆಚೆ ಆಚೆ ಹೋಗಲ್ಲ. ಬೇಕೂಫ. ನಿಮ್ ಜನದಲ್ಲಿ ಹನಿನೇ ತುಂಬಾ ಬುದ್ಧಿವಂತ ಇದ್ದಾನೆ. ಅಂದ್ರೆ ಇಂಟೆಲಿಜೆಂಟ್.
ಆದ್ರೆ ಸರ್ ನಾವು ಆ ಮನೆ ಹತ್ರ ಹೋಗೋದು ಹೇಗೆ? ನಾನ್ ಕರ್ಕೊಂಡು ಹೋಗ್ತೀನಲ್ಲ ಮುನ್ನ, ನಂದು ಎಲ್ಲರ ಬಂದು ಡಂಕಂಡಕ ಬನ್ನಿ, ನಡೀರಿ ನಡೀರಿ. ನಡಿ, ನೀನು ನಡಿ. ಜಲ್ಕೆ ಜಲಕ್ಕೂ ಐ ಬಲಕ್ಕೂ ಚಾಲ್ತು. ಬಂದ್ರಿ ಅಣ್ಣ. ಡಂಕಂಡಕ ಏನಾಗ್ತಿದೆ? ಏನಾಯ್ತು? ಇದೇನೋ ಡಿಸ್ಕೋಮೇನಿಯಾ, ಆದ್ರೆ ಮ್ಯೂಸಿಕ್ ಚೆನ್ನಾಗಿಲ್ಲ. ನಂದು ಎಲ್ಲರ ಬಂದು ನಿಮ್ಗೆಲ್ಲ ದುಡ್ಡು ಬೇಕಾಗಿತ್ತಲ್ಲ, ನೋಡಿ ಇಲ್ಲೇ ಇದೆ ಇಷ್ಟೊಂದು. ಸಂತೋಷನಾ? ಅಯ್ಯೋ ಅಣ್ಣ, ನಾವ್ ಈ ಮೂರ್ಖನ್ ಮಾತ್ ನಂಬ್ಕೊಂಡು ಇಲ್ಲಿಗೆ ಬಂದ್ವಿ ಅನ್ಸತ್ತೆ. ಇದೇನೋ ಬ್ಯಾಂಕ್ ಲಾಕರ್ ತರ ಇದೆ, ಲಾಕರ್. ಲಾಕರ್ ಒಳಗಡೆ ಬಂದ್ಬಿಟ್ವಾ? ಆಯ್ತ್ರಿ, ಇಲ್ಲಿ ತುಂಬಾ ಜನ ಗಾಡ್ಸಿರ್ತಾರೆ. ಓಡ್ರಪ್ಪ. ಓಡಿ. ಎಲ್ಲಿ? ಈ ಕಡೆ ನಡಿ. ಬನ್ನಿ ಬೇಗ. ನಾನು ಬಂದೆ. ಹಿಂದೆ ಇರೋರ್ಗೂ ಜಾಗ ಬಿಡ್ರಯ್ಯ, ಬಿಡೆ. ಅಯ್ಯಯ್ಯೋ, ಸಿಕ್ಕಾಕೊಂಡ್ಬಿಟ್ಟೆ. ಸಾಹೇಬ್ರೆ, ನೀವು ತಪ್ಪಾಗಿ ಹೆಜ್ಜೆನ ಇಲ್ಲಿಟ್ಬಿಟ್ಟಿದ್ದೀರಾ. ದಾರಿ ಬಿಡಿ, ನಾವು ಹೋಗ್ಬೇಕು. ನಂಗೊತ್ತು ನೀವೇ ಬ್ಯಾಂಕ್ ಲೂಟಿ ಮಾಡಿರೋ ಗ್ಯಾಂಗ್ ಅಂತ. ಇವ್ರನ್ನೆಲ್ಲ ಹಿಡೀರಿ, ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಹಾಕಿ. ನಡೀರಿ. ಓಡಿ. ಹಿಡಿರಿ ಹಿಡಿರಿ, ರೆಕ್ಕೆನ ಹಿಡಿರಿ, ಜನಾರ್ದನ್ ದಯ್ಯ. ಇಲ್ಲೇ 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 ಹಿಡ್ಕೋ. ಅಲ್ಲಿ ಹನಿ ಎಸ್ಕೇಪ್ ಆಗ್ತಿದ್ದಾನೆ. ಗೊತ್ತಾಗೋಯ್ತಾ? ಇದು ಚೀಟಿಂಗ್. ನೀವು ಇಲ್ಲೇ ಇರಬಾರ್ದು, ಅಟ್ಟಿಸ್ಕೊಂಡ್ಬರ್ಬೇಕು. ಅವ್ರು 3 ಜನ ಸಾಕು ನಿಮ್ಮನ್ನ ಹಿಡಿಯಕ್ಕೆ. ಸರ್, ನಾವು ಬ್ಯಾಂಕ್ನಲ್ಲಿ ಲೂಟಿ ಮಾಡಕ್ ಬರ್ಲಿಲ್ಲ, ತಪ್ಪಾಗಿ ಇಲ್ಲಿಗೆ ಬಂದ್ಬಿಟ್ವಿ ಸರ್. ಹಾ ಹೌದು ಸರ್, ನಾವು ಡಕಾಯತನ ಹುಡ್ಕೋದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದು. ನಂಗೊತ್ತು ನೀವೇ ಬ್ಯಾಂಕ್ ಲೂಟಿ ಮಾಡಿರೋ ಗ್ಯಾಂಗ್ ಅಂತ. ನಾನ್ ನಿಮ್ಮನ್ನ ಇಲ್ಲಿಂದ ಎಸ್ಕೇಪ್ ಆಗಕ್ ಬಿಡಲ್ಲ. ದಾರಿ ಖಂಡಿತ ಇದೆ ಸರ್, ಆದ್ರೆ ನೀವು ಅದ್ರ ಮೇಲೆ ನಿಂತ್ಕೊಂಡಿದ್ದೀರಾ ಅಷ್ಟೇ. ಆ ಕಡೆ ಹೋಗಿ ಸರ್, ನಾವು ಓಡ್ಬೇಕು. ಪ್ಲೀಸ್ ನಮ್ಗೆ ಉಪಕಾರ ಮಾಡಿ ಓಡೋದಕ್ಕೆ.
ಇವ್ರನ್ನೆಲ್ಲ ಹಿಡೀರಿ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಹಾಕಿ ನಡೀರಿ. ಎಷ್ಟು ಜನ ಇದ್ರು? ಈಶ್ 4-5 ಜನ ಇದ್ರು. ಸರಿಯಾಗಿ ಹೇಳು, 4 ಅಥವಾ 5? ಸರ್ ಈಶ್ ಲೆಕ್ಕದ ಪ್ರಕಾರ 5 ಜನ, ಆದ್ರೆ ಒಬ್ಬ ಬಾಸ್ ಇದ್ದ, ಹಾಗಾಗಿ 4 ಜನ ಅಲ್ವಾ ಈಶ್? ಓಕೆ, ಆ ಬ್ಯಾಂಕ್ ಯಾವ ಏರಿಯಾದಲ್ಲಿ ಬರುತ್ತೆ? ಈಶ್ ನೀವು ಕಮಿಷನರ್ ಅಲ್ವಾ, ಹಾಗಾಗಿ ಏರಿಯಾದಲ್ಲಿರೋ ಬ್ಯಾಂಕ್ ಎಲ್ಲ ನಿಮ್ ಕಂಟ್ರೋಲ್ಲೇ ಬರುತ್ತಲ್ವಾ? ಅಯ್ಯೋ ಮೂರ್ಖ, ಆ ದರೋಡೆ ನಡೆದಿರೋ ಜಾಗ ನಿನ್ನ ಏರಿಯಾ ಇನ್ಚಾರ್ಜ್ಗೆ ಬರುತ್ತೆ ಅಲ್ವಾ ಅಂತ ನಾನು ಕೇಳಿದ್ದು. ಈಶ್ ಅದಕ್ಕೋಸ್ಕರ ನಾನು ಇದೀನಲ್ಲ ಸರ್. ಓಕೆ, ಇನ್ನು ಅರ್ಧ ಗಂಟೆಯಲ್ಲಿ ನೀನು ಆ ದರೋಡೆಕೋರರನ್ನ ಹಿಡಿಲಿಲ್ಲ ಅಂತಂದ್ರೆ ನಿನ್ನ ಯಾವ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡ್ತೀನಿ ಗೊತ್ತಾ? ಅಲ್ಲಿ ನೀನು ಈಶ್ ಅಂತಂದ್ರೆ 5,000 ರೂಪಾಯಿ ಫೈನ್ ಕಟ್ಬೇಕಾಗುತ್ತೆ. ಈಶ್ ಈಶ್ ಟೀ ಆದ್ರೂ ತಗೊಳ್ಳಿ ಸರ್. ಮುಚ್ಚು ಬಾಯ್, ದಂಡ ಪೆಂಡ, ಎಲ್ಲದನ್ನು ಗ್ಲಾಸ್ ನಲ್ಲೇ ಕೊಡ್ತೀರಾ? ಆ ಬ್ಯಾಂಕ್ ಡಕಾಯಿತಿಗಳನ್ನ ಹುಡ್ಕೋ. ಅದ್ರ ಅವಶ್ಯಕತೆನೇ ಇಲ್ಲ ಸರ್, ಇಲ್ಲಿದ ನೋಡಿ ಬ್ಯಾಂಕ್ ಲೂಟಿ ಮಾಡಿರೋರು. ನೀವು ಹೊರಗೋಗಿ. ಈಶ್ ಅನಿ ಬನ್ನಿ ಜೋರ್ದಾರ್ ಪೋಪಾಟ್. ನಿನಗೆ ಇವರೆಲ್ಲ ಮೊದ್ಲೇ ಗೊತ್ತು, ಹಾಗಾದ್ರೆ ನೀನು ಈ ಡಕಾಯಿತಿಗಳನ್ನ ಭೇಟಿ ಮಾಡಿದ್ಯಾ? ಈಶ್ ಸರ್ ಇವರು ಬ್ಯಾಂಕ್ ಡಕಾಯಿತರಲ್ಲ. ಮುಚ್ಚು ಬಾಯ್, ನಿಮ್ಮ 4 ಜನರಲ್ಲಿ ಬಾಸ್ ಯಾರು? ಇವನೇ, ನಾವೆಲ್ಲ ಇವನ್ ಮತ್ತೆ ಕೇಳೋದು. ಹೌದಾ, ಮಾಡ್ತೀನಿ ಈಗ. ಅಯ್ಯೋ ದಟ್ ಶಿಖಮಣಿ ಅಣ್ಣ, ಅವರು ಬ್ಯಾಂಕ್ ದರೋಡೆಕೋರರ ಬಾಸ್ನ ಕೇಳ್ತಿರೋದು. ಮುಚ್ಚು ಬಾಯ್, ಇವ್ರ 4 ಜನನ ಒಳಗಾಕಿ. ಒಂದ್ಸಾರಿ ನಮ್ ಕೈಗಳನ್ನ ಬಿಚ್ಚಿ ನೋಡಿ, ಆಮೇಲೆ ನಾವು ಮಾತಾಡ್ತೀವಿ, ಗೊತ್ತಾಯ್ತಾ? ಏಯ್ ಕಮಿಷನರ್ಗೆ ಎದುರು ಮಾತಾಡ್ತೀಯಾ? ಏಯ್ ಉಯ್, ಉಶ್. ಓಯ್, ಹಿಟ್ ಮೇಲೆ ಅವರೇ ಕಾಳ್. ನೀನ್ ಹಗ್ಗ ಬಿಚ್ಚಿದ್ರೆ ನನ್ ಕೈನ ಕಟ್ ಮಾಡ್ಬಿಡ್ತೀಯ ನೀನು. ನಾನು ನೋಡ್ತೀನಿ ನೀವೇನ್ ಮಾಡ್ತೀರಾ ಅಂತ. ಹಗ್ಗಗಳನ್ನ ಬಿಚ್ಚಿ. ಎಸ್ ಸರ್. ನಿಮ್ ಮೇಲೆ ಆಣೆ ಸರ್, ನಮ್ನ ಕ್ಷಮಿಸ್ಬಿಡಿ. ಹೌದು ಸರ್, ನಾವು ಎಷ್ಟೋ ಅಪರಾಧಿಗಳನ್ನ ಕಂಡು ಹಿಡಿದಿದ್ದೀವಿ. ನಾವ್ ಯಾಕೆ ಬ್ಯಾಂಕ್ ಲೂಟಿ ಮಾಡ್ಬೇಕು? ನನ್ಗಂತೂ ಗಾಳಿಪಟ ಕೂಡ ಲೂಟಿ ಮಾಡಕ್ ಆಗೋದಿಲ್ಲ. 2 ಸಲ ಕಳ್ಕೊಂಡಿದ್ದೀನಿ ಬೇರೆ. ಈಶ್ ಇವರು ಬ್ಯಾಂಕ್ ಡಕಾಯಿತಿಗಳಲ್ಲ ಸರ್, ಇವರು ಒಳ್ಳೆ ನಾಗರಿಕರು. ನಾವ್ ಇವರನ್ನ ಬಿಟ್ಬಿಟ್ಟು ನಿಜವಾದ ಡಕಾಯಿತಿಗಳನ್ನ ಹುಡುಕೋಣ ಸರ್. ನಾವಲ್ಲ, ನೀನ್ ಹುಡುಕ್ಬೇಕಾಗಿದೆ. ಅದು 48 ಗಂಟೆಗಳ ಒಳಗೆ. ಊರೇ ನಮ್ಮನ್ನ ನೋಡಿ ಉಗಿತಾ ಇದೆ. ಸರಿ ಬಿಡಪ್ಪ. ಈಗ ನೀವು ಏನ್ ತೀರ್ಮಾನ ತಗೊಳ್ತಿರೋ ಅದ್ ಮಾಡಿ ಸರ್. ಈಶ್ ಸಸ್ಪೆಂಡ್ ಮಾಡ್ಬಿಡ್ತಾರಷ್ಟೇ ಸರ್, ಯೋಚನೆ ಮಾಡಬೇಡಿ. 48 ಗಂಟೆ ಒಳಗೆ ಡಕಾಯಿತಿಗಳು ಲಾಕಪ್ ಒಳಗೆ ಇಡ್ತಾರೆ.